ಹಾಯ್ ಫ್ರೆಂಡ್ಸ್, ನಾವಿವತ್ತು ರಾಗಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣ. ಈ ಉಂಡೆ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈ ಉಂಡೆ ತಿನ್ಬಹುದು. ಈಗ ರಾಗಿ ಹಿಟ್ಟಿನ ಡ್ರೈ ಫ್ರೂಟ್ಸ್ ಉಂಡೆ ಮಾಡಕ್ಕೆ ನಾನು ಇಲ್ಲೊಂದು ಬಾಣಲಿ ಇಟ್ಕೋತಾ ಇದ್ದೀನಿ. ಈ ಬಾಣಲಿಗಿಲ್ಲಿ ನಾನು ಅರ್ಧ ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಕರಗಲಿ. ತುಪ್ಪ ಕರಗಿದೆ. ಈಗ ರಾಗಿ ಹಸಿಟ್ಟು ನೋಡಿ, ನಾನಿಲ್ಲಿ 4 ಪಾವ್ ರಾಗಿ ಹಸಿಟ್ಟು ಹಾಕೋತಾ ಇದ್ದೀನಿ. ರಾಗಿ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಉಟ್ಕೋಬೇಕು. 30 ನಿಮಿಷ ಸಣ್ಣ ಉರಿಲಿ ಹುರ್ಕೋಬೇಕು ರಾಗಿ ಹಸಿಟ್ಟನ್ನ. ನೋಡಿ, ರಾಗಿ ಬಣ್ಣ ಚೇಂಜ್ ಆಗ್ತಾ ಇದೆ. ನಾನು 25 ನಿಮಿಷ ಆಯ್ತು ಇದನ್ನು ಉರಿಯಕ್ಕೆ ಶುರು ಮಾಡಿ. ಇನ್ನು 5 ನಿಮಿಷ ಉರಿಬೇಕಿದಿನ. ಚೆನ್ನಾಗಿ ಹುರ್ಕೋಬೇಕು ರಾಗಿನ ತುಪ್ಪ ಹಾಕೊಂಡು. ನೋಡಿ, ಈ ಅದಕ್ಕೆ ರಾಗಿನ ಚೆನ್ನಾಗಿ ಹುರ್ಕೋಬೇಕು. ಈಗ ಇದಾಗಿದೆ. ನಾನು 30 ನಿಮಿಷ ರಾಗಿ ಹಸಿಟ್ಟನ್ನ ಹುರಿದಿದ್ದೀನಿ ತುಪ್ಪ ಹಾಕೊಂಡು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಹುರಿದಿರೋ ರಾಗಿ ಹಸಿಟ್ಟನ್ನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು. ನಾನು ಮಿಕ್ಸಿಗೆ ಹಾಕೊಂಡು ಹುರಿದಿದ್ವಲ್ಲ ರಾಗಿ ಹಸಿಟ್ಟಿನ, ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಈ ತರ ನೀವು ಎಲ್ಲ ರಾಗಿ ಹಸಿಟ್ಟು ಹಾಕೊಂಡು ಪುಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ 300 ಗ್ರಾಮ್ ಬಾದಾಮಿ ತಗೊಂಡಿದ್ದೀನಿ. ಬಾದಾಮಿ, 250 ಗ್ರಾಮ್ ಪಿಸ್ತಾ, ಗೋಡಂಬಿ 250 ಗ್ರಾಮು, ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಒಂದು 10 ನಿಮಿಷ ಹುರ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ ಹುರಿಯಕ್ಕೆ ಶುರು ಮಾಡಿ 10 ನಿಮಿಷ ಆಯ್ತು. ಈಗ ಇದನ್ನೊಂದು ತಟ್ಟೆಗೆ ಬಗ್ಗಿಸ್ಕೊಳ್ಳೋಣ. ಗೋಡಂಬಿ, ಬಾದಾಮಿ, ಪಿಸ್ತಾನ $250 ಗ್ರಾಮ್ ವಾಲ್ನಟ್ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ವಾಲ್ನಟ್ ಹುರ್ಕೊಂಡಾಗಿದೆ. ಇದನ್ನುವೇ ಮೊದಲು ಹುರ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದ್ರ ಜೊತೆಗೆ ಹಾಕೊಳ್ಳೋಣ. $150 ಗ್ರಾಮು ಖರ್ಜೂರ, ಬೀಜ ಇಲ್ಲದೆ ಇರೋ ಖರ್ಜೂರ ಲಯನ್ಸ್ ಡೇಟ್ಸು, ಇದು 250 ಗ್ರಾಮ್ ಇದೆ. ದ್ರಾಕ್ಷಿ 100 ಗ್ರಾಮ್ ಇದೆ. ಇದನ್ನು ಹುರ್ಕೋಬೇಕು. ದ್ರಾಕ್ಷಿ, ಅಂಜೂರ, ಖರ್ಜೂರ ಈ 3 ಹುರ್ಕೊಂತಾ ಇದ್ದೀನಿ. ಈಗ ಇದು ಹುರ್ಕೊಂಡಾಗಿದೆ. ಇದನ್ನ ಬಾಕಿ ಡ್ರೈ ಫ್ರೂಟ್ ಜೊತೆ ಸೇರಿಸಬಾರ್ದು. ಇದನ್ನ ಸಪ್ರೇಟ್ ಆಗಿ ಹೀಗೆ ಹುರಿದ್ಬಿಟ್ಟು ಸೈಡ್ ಇಟ್ಕೋತೀನಿ. ಫ್ರೂಟ್ಸ್ ಹುರ್ಕೊಂಡಿದ್ವಲ್ಲ, ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತೆ ವಾಲ್ನಟ್, ಇದನ್ನ ಈಗ ನಾವು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ. ಫ್ರೂಟ್ಸ್ ಹುರ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಹಾಕೊಂಡು ಪುಡಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡ್ಕೊಂಡಾಯ್ತು. ದ್ರಾಕ್ಷಿ, ಅಂಜೂರ ಮತ್ತೆ ಖರ್ಜೂರ
ಅದನ್ನ ಹಾಕೊಂಡು ಒಂದು ಗ್ರೈಂಡ್ ಮಾಡ್ಕೋಬೇಕು. ದ್ರಾಕ್ಷಿ, ಅಂಜೂರ ಮತ್ತೆ ಖರ್ಜೂರ ಗ್ರೈಂಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಸೀಡ್ಸ್ ತಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್, ಅಗಸೆ ಬೀಜ ಮತ್ತೆ ಸನ್ಫ್ಲವರ್ ಸೀಡ್ಸ್ನ ಇದನ್ನು ಪುಡಿ ಮಾಡ್ಕೋಬೇಕು. ಈಗ ಪುಡಿ ಮಾಡ್ಕೊಂಡಲ್ಲ ಅದನ್ನು ಹಾಕೊಂತ ಇದ್ದೀನಿ. ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿರೋ ರಾಗಿ, ಡ್ರೈ ಫ್ರೂಟ್ಸು ಮತ್ತೆ ಖರ್ಜೂರ, ದ್ರಾಕ್ಷಿ, ಅಂಜೂರ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೋಬೇಕು. ನಾನಿಲ್ಲಿ 9 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ತಗೊಳ್ಳಿ. ಬೆಲ್ಲದ ಪಾಕ ಮಾಡಕ್ಕಿಲ್ಲಿ ನಾನು 1.25 ಲೀಟರ್ ನೀರು ಹಾಕೋತಾ ಇದ್ದೀನಿ. ಈಗ 9 ಅಚ್ಚು ಬೆಲ್ಲ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಪಾಕಕ್ಕೆ. ಬೆಲ್ಲ ಕರಗಲಿ. ಈಗ ಬೆಲ್ಲ ಎಲ್ಲ ಕರಗಿದೆ ನೋಡಿ. ಅದಕ್ಕೆ ಬೆಲ್ಲದ ಪಾಕ ಮಾಡ್ಕೋಬೇಕು. ಗಟ್ಟಿ ಪಾಕ ಮಾಡ್ಕೋಬಾರ್ದು, ತೆಳು ಪಾಕ ಮಾಡ್ಕೋಬೇಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ತುಂಬ ತಣ್ಣಗಾಗಬಾರ್ದು. ಸ್ವಲ್ಪ ಬಿಸಿ ಇದ್ದಂಗೆ ಇದನ್ನ ಹಿಟ್ಟಿಗೆ ಹಾಕೊಂಡು ಕಲಿಸ್ಕೊಳ್ಳೋಣ. ಪಾಕ ಸ್ವಲ್ಪ ಬಿಸಿ ಇರಂಗೆ ಸೋಸ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಬಿಸಿ ಇರಬೇಕು ಬೆಲ್ಲದ ಪಾಕ ನೋಡಿ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ನೀವು ಕಲ್ಸ್ಕೋಬೇಕು, ಉಂಡೆ ಕಟ್ಟಕ್ಕಾಗಬೇಕು. ಈಗ ನಾನು ಇಲ್ಲಿ ಸ್ವಲ್ಪ ತುಪ್ಪನ ಒಂದು ಬಟ್ಲಿಗೆ ಹಾಕೊಂಡು ಕರಗಿಸ್ಕೊಂಡಿದ್ದೀನಿ. ಈಗ ಇದನ್ನ ಸ್ವಲ್ಪ ಇದ್ರ ಮೇಲೆ ಹಾಕೊಳ್ಳೋಣ. ಹಿಟ್ಟು ಮೇಲೆ ಕೈಗೆ ಸ್ವಲ್ಪ ಸೋರ್ಕೊಳ್ಳೋಣ. ಹಿಂಗೆ ಸೋರ್ಕೊಂಡು ನೋಡಿ, ನಿಮ್ಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆ ಕಟ್ಕೊಳ್ಳಿ. ಈ ಥರ ಬಿಸಿದ್ರಲ್ಲೇ ಉಂಡೆ ಕಟ್ಕೋಬೇಕು. ಹಾರೋದ್ರೆ ಉಂಡೆ ಕಟ್ಟಕ್ಕಾಗಲ್ಲ. ಈ ರೀತಿ ಕೈಗೆ ತುಪ್ಪ ಸೋರ್ಕೊಂಡು ನಿಮ್ಗೆ ಎಷ್ಟು ಗಾತ್ರ, ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ನೀವು ಉಂಡೆ ಕಟ್ಕೋಬಹುದು. ರಾಗಿ ಡ್ರೈ ಫ್ರೂಟ್ಸ್ ಉಂಡೆ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು.